ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಆಯತು ಮಲ್ಲಪ್ಪ ಜೋತವರು. ಆತ್ಮೀಯರೇ, ಬೆಳಗಾವಿ ಜಿಲ್ಲೆ ಕುಟುಂಬ ರಾಜಕೀಯಕ್ಕೆ ಪ್ರಸಿದ್ಧ ಅನ್ನೋದು ಎರಡು ಮಾತಿಲ್ಲ. ಇಡೀ ರಾಜ್ಯನ ಪ್ರಸಿದ್ಧ ಆ ಮಾತು ಬೇರೆ. ಅದರಲ್ಲೂ ಬೆಳಗಾವಿ ಬಗ್ಗೆ ಬಂದಾಗ, ಬೆಳಗಾವಿ ರಾಜಕೀಯದ ಬಗ್ಗೆ ಬಂದಾಗ ಒಂದಿಷ್ಟು ಇವತ್ತು ಮಾತಾಡಬೇಕು ಅನಿಸ್ತು ನಿಮ್ಮ ಜೊತೆಗೆ. ಯಾಕಂದರೆ ಇದು ನೋಡ್ರೆ ನಮ್ಮ ಪಟ್ಟಣವರಾಗಿರ್ಬೋದು, ಯಾದವಾಡವರಾಗಿರ್ಬೋದು, ರಾಮದುರ್ಗದ್ದು, ಇಲ್ಲಿ ನೀವು ಬೈಲುಗಳಿಗೆ ಬಂದರೆ ಕೌಸಲ್ಗಿ ಮೆಂತಂದವರಾಗಿರ್ಬೋದು, ಮೆಟ್ಗುಡವ್ರದ್ದಾಗಿರ್ಬೋದು, ಮತ್ತು ಇನ್ನುಳಿದ ಅಲ್ಲಿಯ ಲೋಕಲ್ ರಾಜಕಾರಣಿಗಳಾಗಿರ್ಬೋದು. ನೀವು ಹಿಂಗೆ ಬಂದರೆ ಕೋರಿ ಅವ್ರದ್ದು ಬರ್ತದೆ, ಈ ಕಡೆ ಕತ್ತಿ ಅವ್ರದ್ದು ಬರ್ತದೆ, ಕತ್ತಿಯವ್ರ ಕುಟುಂಬದ ಬರ್ತದೆ. ಮುಂದೆ ಅದೇ ಕಾಲಕ್ಕೆ ನಮ್ಮ ಜೊಲ್ಲೆ ಮೆಂತಂದು ಬರ್ತದೆ. ಎಲ್ಲಿ ಹೋಗ್ತದೆ ಮತ್ತು ಗೋಕಾಕ್ ಬಂದ್ರಂತೆ ಜಾರಕಿಹೊಳಿ ಮೆಂತಂದವರು ಕಬ್ಜಾ ತೊಗೊಂಡು ಬಿಟ್ಟಿದ್ದಾರೆ ಈಗಾಗಲೇ. ಆದರೆ ಬೆಳಗಾವಿ ಜಿಲ್ಲೆ ಮೇಲೆ ಹಿಡಿದು ಸಾಸುವಂಥದ್ದು. ಒಂದು ಕಾಲಕ್ಕೆ VL ಪಾಟೀಲ್ರು ಇದ್ದರು, ವಸಂತರಾವ್ ಪಾಟೀಲ್ರು. ಅವ್ರಿಗೆ ಹುಲಿ ಅಂತ, ರಾಯಬಾಗ್ ಹುಲಿ ಅಥವಾ ಬೆಳಗಾವಿ ಹುಲಿ ಅಂತೂ ಕರಿತಾಯಿದ್ರು. ಇವೆಲ್ಲ ಸುತ್ತಮುತ್ತಲೆಲ್ಲ ಈ ರಾಜಕೀಯ ಇತಿಹಾಸವನ್ನು ನೋಡಿದಾಗ ಕುಟುಂಬ ರಾಜಕೀಯ ಇವತ್ತು ಅಲ್ಲ, ನಿನ್ನೆ ಅಲ್ಲ, ಹಿಂದಾದರೂ ಬೆಳಗಾವಿ ಜಿಲ್ಲೆನ ಆಳ್ತಾ ಬಂದಿದ್ದು ಸ್ಪಷ್ಟ ಆಗ್ತಾ ಬರ್ತದೆ. ಈಗಂತ ಬೆಳಗಾವಿ ಜಿಲ್ಲೆ ಕ್ರಿಫ್ ಹಿಡಿದವರು ಜಾರಕಿಹೊಳಿ ಕುಟುಂಬದವರು. ಅವರ ಅಂತಂಬರು 5 ಜನ ಅಂತಂಬರು ಹಿಡಿತವನ್ನು ಸಾಧಿಸ್ಕೊಂಡಿದ್ದಾರೆ. ಅದು ಅವರ ಸಾಧನೆ. ಅದು ಅವರು ಶ್ರಮಪಟ್ಟು ತೆಗೆದುಕೊಂಡಾರ, ಜನರ ಮನವನ್ನು ಒಲಿಸ್ಕೊಳ್ಳಲು ಸಫಲರಾಗಿದ್ದಾರೆ. ಟೀಕೆ ಟಿಪ್ಪಲ್ಲಿ ಇರ್ತದೆ, ಆ ಮಾತು ಬೇರೆ. ಟೀಕೆ ಎಲ್ಲರಿಗೂ ಅದ. ಕತ್ತಿಯವ್ರ ಮೇಲೂ ಟೀಕೆಗಳಿದ್ದಾವೆ, ಜಾರಕಿಹೊಳಿ ಅವ್ರ ಮೇಲೂ ಇದ್ದಾವೆ, ಅಥವಾ ಜೊಲ್ಲೆಯವ್ರ ಮೇಲೂ ಇದ್ದಾವೆ, ಇವೆಲ್ಲ ಇದ್ದಾವೆ. ಈಗ ಆದರೆ ಇತ್ತೀಚಿನ ದಿನದಲ್ಲಿ ಮಾತ್ರ ಒಂದು ಕಾಲಕ್ಕೆ VL ಪಾಟೀಲರು, ಅವ್ರ ನಂತರ ನಮ್ಮ ಉಮೇಶ್ ಕತ್ತಿಯವರು, ದಿವಂಗತ ಉಮೇಶ್ ಕತ್ತಿಯವರ ಒಂದು ಸಾಮ್ರಾಜ್ಯ ಇತ್ತು. ಅವರು ಉಸ್ತುವಾರಿ ಸಚಿವರು ಮತ್ತು ಅವರಿಗೆ ಮತ್ತು EB ಪಾಟೀಲ್ ಮಧ್ಯದಲ್ಲೇ ಜೋರ್ದಾರ್ ತಿಕ್ಕಟ ಇತ್ತು. ಹಿರಾಶೋಗರ ಬಗ್ಗೆ ಆಗಿರ್ಬೋದು, ಸ್ವಂತ ಅವರ ಫ್ಯಾಕ್ಟ್ರಿಗಳ ಬಗ್ಗೆ ಆಗಿರ್ಬೋದು, ಹಿಡಿತವನ್ನು ಸಾಧಿಸಿದ್ದಾರೆ ಅವರವರ ಕುಟುಂಬಗಳ ರಾಜಕೀಯವನ್ನು. ಈಗೇನಾಗ್ಯದಪ್ಪ ಅಂದರೆ DCC ಬ್ಯಾಂಕ್ ಮೇಲೆ ನಿಧಾನಕ್ಕೆ ಹಿಡಿದ ಜಾರಕಿಹೊಳಿ ಸಹೋದರದಾಗಲಿಕ್ಕೆ. ಮೊನ್ನೆ ಕತ್ತಿಯವರ ನಿರಂತರವಾಗಿ ಅವರು DCC ಬ್ಯಾಂಕ್ನ ಬಿಟ್ಟವರಲ್ಲ, ಅಧ್ಯಕ್ಷರಾಗೋದವರು. ಎಂಥ ನಮ್ಮ ಲಕ್ಷ್ಮಣ ಸವದಿಯವರಾಗಿರ್ಬೋದು, ಮತ್ತವರಾಗಿರ್ಬೋದು, ಎಲ್ಲರೂ ಪ್ರಯತ್ನ ಮಾಡಿದರೂ ಸಾಧ್ಯ ಆಗಿರಲಿಲ್ಲ. ಈ ಸಲ ನಮ್ಮ ಜಾರಕಿಹೊಳಿ ಸಹೋದರರು ಒಂದು ಪ್ಲ್ಯಾನ್ ಮಾಡಿಕೊಂಡು, ಅದರಲ್ಲೂ ಮುಖ್ಯವಾಗಿ ಇಲೆಕ್ಷನ್ದಲ್ಲೇನೋ ನಮ್ಮ ಸತೀಶ್ ಅವರ ಮಗಳು ನಿಂತಿದ್ದಕ್ಕಾಗಿ ಅವರಿಗೆ ಮತ್ತು ಜೊಲ್ಲೆ ಅವರಿಗೆ ತಿಕ್ಕಾಟಿತ್ತು ಗೆಲುವು ಸೋಲಿನ ಸಲುವಾಗಿ. ಅದರಲ್ಲೇ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆದ್ದಾದ್ಮೇಲೆ ಅದಕ್ಕೆ ಆ ಗೆಲುವಿಗೆ ಈ ರಮೇಶ್ ಕತ್ತಿಯವ್ರ ಕುಟುಂಬ ಕಾರಣ ಅನ್ನೋದು ಒಂದು ತಲೆಯಲ್ಲೇ. ನಿಖಿಲ್ ಕತ್ತಿಯವ್ರದ್ದಾಗಿರ್ಬೋದು, ಅದು ಒಟ್ಟಿನಲ್ಲಿ ಕತ್ತಿ ಕುಟುಂಬ, ರಮೇಶ್ ಕತ್ತಿಯವ್ರ ಕುಟುಂಬ ನಮ್ಮ ಕಾರಣ ಅನ್ನೋದು ಜೊಲ್ಲೆಯವ್ರ ತಲೆಯಿರೋದ್ರಿಂದ ಅವರು ಜಾರಕಿಹೊಳಿ ಕುಟುಂಬದ ಜೊತೆಗೆ, ರಮೇಶ್ ಅವ್ರ ಜೊತೆಗೆ ಒಟ್ಟು ದೋಸ್ತಿ ಮಾಡಿಕೊಂಡ ಇವತ್ತು ಜೊಲ್ಲೆ ಮತ್ತು ನಮ್ಮ ಜಾರಕಿಹೊಳಿ ಕುಟುಂಬದವರು ಬೆಳಗಾವಿ ಮೇಲೆ ಹಿಡಿದು ಸಾಧಿಸ್ತಾ ಇದ್ದಾರೆ. ಇದು ಸಹಜವಾಗಿ ಇಲ್ಲಿ ಲೋಕಲ್ ರಾಜಕಾರಣಿಗಳಿಗೆ, ಅದರಲ್ಲೂ ಕತ್ತಿ ಮೆಡಿಸಿನಕ್ಕೆ ಒಂದು ನುಂಗಲಾರದ ಬಿಸಿ ತುಪ್ಪ ಆದಂಗೆ ಆಗಿಬಿಟ್ಟದ. ಅದ್ರ ಜೊತೆಗೆ ಇನ್ನೊಂದು ಹುಕ್ಕೇರಿ ಇದೆ. ಇಡೀ ಕರ್ನಾಟಕದಲ್ಲಿನ ಒಂದು ಏನಪ್ಪ ಸಹಕಾರ ಸಂಘಗಳ ಒಂದು ವಿದ್ಯುತ್ ಪೂರೈಕೆ ಮಾಡುವಂಥ ಸಂಘಟನೆ ಇರಲಿಲ್ಲ. ಅದು ನಿರಂತರವಾಗಿ 15-20 ವರ್ಷಗಳು ಹಿಡ್ಕೊಂಡು ಬಂದಿದ್ದರು. ಆರಂಭದಿಂದ ಕತ್ತಿ ಬ್ರದರ್ಸ್, ಉಮೇಶ್ ಕತ್ತಿಯವರು ಡಾಮಿನೆನ್ಸ್ ಇರೋದ್ರಿಂದಾಗಿ ಅದು ಬಂದಿತ್ತು. ಅದ್ರ ಮೊನ್ನೆ ಅದು ಸಹಿತ ಕೈ ಅಂತಪ್ಪ ಹೋಗ್ಯದ. ಮೊದಲ DCC ಬ್ಯಾಂಕ್ ಹೋಯಿತು, ಆಮೇಲೆ ಹುಕ್ಕೇರಿಯ ವಿದ್ಯುತ್ ಸಂಘ ಹೋಯಿತು. ಹಿಂಗೆ ಒಂದೊಂದೊಂದು ಕೈಯಿಂದ ಜಾರಿದಾಗ ಅಲ್ಲಿಯೂ ಸಹಿತ ಇಲ್ಲಿ ಜೊಲ್ಲೆ ಮತ್ತು ಜಾರಕಿಹೊಳಿ ಕುಟುಂಬ ಜಾಯಿಂಟಾಗಿ ಈ ಕೆಲಸ ಮಾಡಿದ್ರು ಅನ್ನೋದು ಇಲ್ಲಿ ಗಮನಿಸಬೇಕಾಗ್ಯದ. ಹೀಗಾಗಿ ಇವತ್ತು ಕತ್ತಿ ಕುಟುಂಬಕ್ಕೆ ಈಗಾಗಲೇ ಹೇಳಿದ ನಿಮಗೆ, ನಮ್ಮ ಏನಪ್ಪ ಅಂದ್ರೆ ಈ ನಮ್ಮ ವಸಂತರಾವ್ ಪಾಟೀಲ್ ಕುಟುಂಬ ಮತ್ತು ನಮ್ಮ ಜಾರಕಿಹೊಳಿ ಮಧ್ಯದಲ್ಲಿ ಗೆಳೆತನ ಇತ್ತು. ಇತ್ತೀಚೆಗೆ ಯಾಕೆ ಒಂದಿಷ್ಟು ದೂರ ಸರಿದಂಗೆ ಕಾಣ್ತದೆ, ಆದರೂ ಸಂಬಂಧಗಳಿದ್ದಾವಂತ ಅನಿಸ್ತದೆ. ಬಟ್ ಈಗ ಮಾತ್ರ ಕತ್ತಿ ಅವ್ರಿಗೆ ರಿಗೇನ್ ಮಾಡ್ಕೋಬೇಕಾಗ್ಯದ. ಆದರೆ ಉಮೇಶ್ ಕತ್ತಿ ಅವ್ರಿಗಿದ್ದಂಥ ಒಂದು ಚರಿಸ್ಮ್ಯಾಟಿಕ, ಒಂದು ದಿಟ್ಟತನ ಮತ್ತು ಸಂಘಗಳನ್ನ ತಮ್ಮ ಕೈಲಿ ತೊಗೊಳ್ಳುವಂಥದ್ದು. ಯಾಕಂದರೆ ಹಿಂದಿನ ನಾಳೆ ಹಿರಾಶೋಗರು ಅದರಲ್ಲೂ ಕೈ ಹಾಕೋ ಸಾಧ್ಯತೆಗಳಿದ್ದಾವೆ, ಅಲ್ಲೂ ಏನು ನಡೆದ ಒಂದು ಸುದ್ದಿಗಳಿದ್ದಾವೆ. ಹೀಗಾಗಿ ಉಳಿಸ್ಕೋಬೇಕು, ಉಳಿದಿದ್ರು ಏನು ಮಾಡ್ಬೇಕಂತೇಳಿ ನಮ್ಮ ಉಮೇಶ್ ಕತ್ತಿಯವ್ರ ಮಗ ನಿಖಿಲ್ ಕತ್ತಿಯವರು ಶಾಸಕರು, ಅವರು ಹುಕ್ಕೇರಿ ಶಾಸಕರು, ಒಂದು ಇತ್ತೀಚೆಗೆ ಜೋರ್ದಾರಾಗಿ ಅವರು ಎಲ್ಲ ನಮ್ಮ ಸಹಕಾರ ಸಂಘಗಳ ಜೊತೆ ಮೆಂಬರ್ಗಳ ಜೊತೆಗೆ ಭೇಟಿ ಆಗೋದು, ಮಾತಾಡೋದು, ಏನು ಮಾಡಬೇಕಾಗಿದೆ ಅನ್ನೋಂಥ ಒಂದು ಚಟುವಟಿಕೆಗಳನ್ನು ಜೋರು ಮಾಡಿದ್ದಾರೆ. ಯಾಕಂದರೆ DCC ಬ್ಯಾಂಕ್ ಇಲೆಕ್ಷನ್ ಬಂದ ಸಮೀಪದಲ್ಲೇ ಆ ಸಂದರ್ಭದಲ್ಲಂತೂ ಪೂರ್ತಿಯಾಗಿ ಎಕ್ಸ್ಪೋಸ್ ಆಗೋ ಎಲ್ಲ ಸಾಧ್ಯತೆಗಳಿದ್ದಾವೆ. ಆ ಟೈಮ್ದಾಗ ಏನೇನು ಆಗ್ಬೋದು, ಅದರಲ್ಲಿ ಜಾರಕಿಹೊಳಿ ಸಹೋದರ ಹೆಂಗೆ ಯಶಸ್ವಿ ಆಗ್ಬೋದು, ಜೊತೆಗೆ ಕತ್ತಿಯವರು ಇದನ್ನು ಸುಲಭ ಬಿಟ್ಟು ಕೊಡ್ತಾರ ಅನ್ನುವಂಥ ಅನೇಕ ಪ್ರಶ್ನೆಗಳಿದ್ದಾವೆ. ಮತ್ತು ಜೊಲ್ಲೆ ಮತ್ತು ಜಾರಕಿಹೊಳಿ ಅವ್ರ ಗೆಳತಿನ ಎಲ್ಲಿವರೆಗೆ ಅನ್ನೋದು ಸಹಿತ ಅಷ್ಟೇ ಪ್ರಶ್ನಾರ್ಹದ. ಯಾಕಂದರೆ ಒಂದು ಕಾಲಕ್ಕೆ VL ಪಾಟೀಲ್ ಮಕ್ಕಳಂತ ವಿವೇಕರಾವ್ ಪಾಟೀಲ್ ಆಗಿರ್ಬೋದು, ಅದು ಇನ್ನುಳಿದವ್ರು ಆಗಿರ್ಬೋದು,
ಅವ್ರ ಜೊತೆಗೂ ಇವ್ರ ಸಂಬಂಧ ಆರಂಭದಲ್ಲಿ ಚೆನ್ನಾಗಿದ್ದು, ನಂತರದಲ್ಲಿ ಏನೇನೋ ಸ್ವಲ್ಪ ರಾಜಕೀಯ ಅಂದ ತಕ್ಷಣ ನಾನು ಹೆಚ್ಚು ನೀ ಹೆಚ್ಚು ಇರೋದಲ್ಲ ಅದು ಕಾಂಪಿಟೇಷನ್ನ. ಅದ್ರಾಗ ಜಾರಕಿಹೊಳಿ ಕುಟುಂಬದವರು ಗೆದ್ದಿದ್ದಾರೆ ಅನ್ನೋದು ಸುಳ್ಳೇನಲ್ಲ. ಯಾಕಂದ್ರೆ ಅರವೈ ಕ್ಷೇತ್ರನ ಮೊದಲ ಬಾಲಚಂದ್ರ ಜಾರಕಿಹೊಳಿ ತೆಗೆದುಕೊಂಡಾಗನ ಅವ್ರ ಮಧ್ಯದಲ್ಲಿ ಏನು ತಿಕ್ಕಾಟಾಯಿತು, ಅದರಲ್ಲಿ ಸೋಲಾಯಿತು ಅವ್ರಿಗೆ. ಮತ್ತು ಜೊತೆಗೆ ಅವರಲ್ಲಿ ನನ್ನ ತಮ್ಮಗಳಿಗೆ ಹೊಂದಾಣಿಕೆ ಏನೋ ಗೊತ್ತಿಲ್ಲ. ಬಟ್ ಒಂದು ಥಿಂಗ್ ಏನಾಯ್ತಪ್ಪ ಅಂತಂದ್ರೆ ಅಲ್ಲೇ ವಿವೇಕರಾವ್ ಪಾಟೀಲರ ಕುಟುಂಬವನ್ನು ಬದುಕಿ ಸರಿಸೋದು ಜಾರಕಿಹೊಳಿ ಕುಟುಂಬದವರು ಯಶಸ್ವಿಯಾಗ್ಯಾರ. ಇವತ್ತು ನಿಜವಾದ ಕದನ ಬಿದ್ದಿದ್ದು ಈಗ ಜೊಲ್ಲೆ ಜಾಯಿಂಟ್ ವಿತ್ ಜಾರಕಿಹೊಳಿ, ಇವರು ಕತ್ತಿಯವರು ಮತ್ತು ಎ ಬಿ ಪಾಟೀಲ್ ಅಂತ ಮೊದಲಿಂದ ಎ ಬಿ ಪಾಟೀಲರಿಗೆ ಮತ್ತು ಉಮೇಶ್ ಕತ್ತಿಯವ್ರಿಗೆ ಸರಿ ಇಲ್ಲದ್ದು ರಾಜಕೀಯದಲ್ಲಿ ಇರೋದ್ರಿಂದಾಗಿ ಈಗ ಸಹಿತ ಅವ್ರ ಜೊತೆಗೆ ಇರ್ತಾರಂತ ಗ್ಯಾರಂಟಿ ಇಲ್ಲ. ಎ ಬಿ ಪಾಟೀಲ್ ಸಹಿತ ಇವತ್ತು ಕಾಂಗ್ರೆಸ್ ಕಾರಣಕ್ಕಾಗಿ ಜಾರಕಿಹೊಳಿ ಸಹೋದರಿಗೂ ಬೆಂಬಲಾಗಿ ಅವ್ರ ಸಪೋರ್ಟಾಗಿ ನಿಲ್ಲುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಕತ್ತಿ ಕುಟುಂಬಕ್ಕೀಗ ಅಳಿವು ಉಳಿವಿನ ಪ್ರಶ್ನೆ. ಯಾವುದೇ ಶತಾಗತ ಮಾಡಿ ತಮ್ಮ ಹಿಡಿತವನ್ನು ಮತ್ತು ಕೋವಿಡ್ ಮೂಮೆಂಟ್ದಾಗ ಹೆಚ್ಚು ಮಾಡ್ಕೊಂಡು ಚಿಕ್ಕೋಡಿ ಭಾಗವನ್ನು ತಮ್ಮ ವಶಕ್ಕೆ ತೊಗೋಬೇಕು ಅನ್ನೋಂಥ ಒಂದು ಏನಪ್ಪ ಅಂದರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ನಿಖಿಲ್ ಕತ್ತಿಯವರಾಗಿರ್ಬೋದು, ರಮೇಶ್ ಕತ್ತಿಯವರಾಗಿರ್ಬೋದು, ಅವರು ಪೃಥ್ವಿ ಕತ್ತಿಯವರಾಗಿರ್ಬೋದು, ಇವರು ನಿಧಾನಕ್ಕೆ ಎಲ್ಲ ಕಡೆ ಭೇಟಿ ಆಗೋದು, ಜನರ ಸಂಪರ್ಕ ಮಾಡೋದು, ಸಹಕಾರ ಸಂಘಗಳು ಭೇಟಿ ಆಗೋದು, ಆ ಸಂಘಗಳ ಜೊತೆಗೆ ಆ ಮೆಂಬರ್ಸ್ ಜೊತೆಗೆ ತಮ್ಮ ಸಂಬಂಧಗಳು ಹೆಚ್ಚು ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕೆ ಮುಖ್ಯ ಅಂದರೆ ನಿಖಿಲ್ ಅವರು ಹುಕ್ಕೇರಿ ಕ್ಷೇತ್ರವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದು ಸಲ ಅವು ಇರುವಂಥ ದಾರಿ ಏನಪ್ಪ ಅದು ಹೇಗಾದ್ರು ಮಾಡಿ ಬಿ ಜೆ ಪಿ ಅಲ್ಲೇ ತನ್ನ ಒಂದು ಕ್ರಿಯಾಶೀಲತೆಯನ್ನು ತೋರಿಸಿ ಬಿ ಜೆ ಪಿ ಆಗಿದ್ದು ಸಾಕಷ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಸಹಿತ ಹೆಚ್ಚಿಗೆ ಶಾಸಕರಿದ್ದಿದ್ದು, ಸಮಬಲವಾಗಿದ್ದಿದ್ದು ಬಿ ಜೆ ಪಿ ಹಿಡಿದು ಎಲ್ಲ ಕಡೆಯೂ ಆಲ್ ಓವರ್ ಬೆಳಗಾವಿ ಡಿಸ್ಟ್ರಿಕ್ಟ್ ತುಂಬ ಏನೋ ಕೆಲವೊಂದು ಸೋಲು ಗೆಲುವು ಆಗಿರ್ತಾವೆ ಮತ್ತು ಬೇರೆ. ಬಟ್ ಈಗಾಗಲೇ ಬೆಳಗಾವಿಯ ಅಲ್ಲೇ ಆ ಒಂದು ಏನಪ್ಪ ಅಂತಂದ್ರೆ ನಗರಸಭೆ ಆಗಿರ್ಬೋದು ಅಥವಾ ಈ ಹುಕ್ಕೇರಿಯಲ್ಲಂತಿ ಈಗ ತುರ್ತಂತಿ ಕತ್ತಿ ಅವ್ರು ಹೇಳ್ತದೆ. ಇವು ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಯಾವುದೇ ಪ್ರಸಂಗದಲ್ಲ, ಈ ಮುಂದಿನ ದಿನದಲ್ಲೇ ಒಂದು ಕತ್ತಿಯವರ ಒಂದು ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅನ್ನುವಂಥ ದಿಶೆಯಲ್ಲಿ ನಿಖಿಲ್ ಅವರು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಪ್ರಯತ್ನ ಎಷ್ಟು ಮಟ್ಟಿಗೆ ಯಶಸ್ಸಾಗ್ತದೆ ಏನಾಗ್ತದೆ ನೋಡ್ಬೇಕಾಗ್ಯದ. ಆ ದಿಶೆಯಲ್ಲಿ ಬಿ ಜೆ ಪಿಯ ಒಂದು ಏನಕ್ಕೆ ಯಶಸ್ಸುಗಳದಾವ, ಗೆಲುವಿನ ಹಾದಿಗಳೇನದಾವ, ಅದು ಏನು ಮಾತಾಡಿದ್ದಾರೆ ಅಥವಾ ಎನ್ ಡಿ ಎ ಸರ್ಕಾರದ ಏನು ಕೆಲಸಗಳಾಗ್ಯಾವ ಅವು ಹೇಳ್ಕೋಬೇಕು, ಮಾಡಬೇಕು ಮತ್ತು ಜಾಗೃತಿ ಮೂಡಿಸ್ಬೇಕು ಜನರಲ್ಲೇ, ಮತ್ತು ಬಿ ಜೆ ಪಿ ಎಬ್ಬಿಸಿ ನಿಲ್ಲಿಸಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಖಿಲ್ ಅವರು. ಮತ್ತು ಆದಷ್ಟು ಆ ಪಕ್ಷ ಹಿಡ್ಕೊಂಡ್ರೆ ಒಂದು ಏನೋ ಭವಿಷ್ಯನಷ್ಟು ದೊಡ್ಡದಾಗ್ಬೋದು ಅನ್ನೋಂಥ ನಂಬಿಕೆಯೂ ಅವ್ರಿಗೆ ಅದ. ಒಟ್ಟಾರೆಯಾಗಿ ಕತ್ತಿ ವರ್ಸಸ್ ಜೊಲ್ಲೆ ವರ್ಸಸ್ ಜಾರಕಿಹೊಳಿ ಇವ್ರೊಳಗೆ ಈಗ ತಿಕ್ಕಾಡೋದು. ಈಗ ಇವ್ರ ಜೊತೆಗೆ ಯಾರ್ಯಾರು ಕೂಡ್ಬೋದು ಇನ್ ಫ್ಯೂಚರ್ ಭವಿಷ್ಯದಲ್ಲಿ ಅನ್ನೋದು ಅಷ್ಟೇ ಕುತೂಹಲಕಾರಿ ಅದ. ಯಾಕಂದ್ರೆ ಇಲ್ಲಿಂದ ಕಾಂಗ್ರೆಸ್ ಇರೋದ್ರಿಂದ ಸಹಜವಾಗಿ ಚಿಕ್ಕೋಡಿ ಭಾಗದಾಗ ನಮ್ಮ ಗಣೇಶ್ ಹುಕ್ಕೇರಿ ಅವರಾಗಿರೋದು, ಅವರ ಅಪ್ಪ ಆಗಿರ್ಬೋದು, ಅವ್ರ ತಂದೆಯವರು ಪ್ರಕಾಶ್ ಹುಕ್ಕೇರಿ ಅವರು, ಅವ್ರು ಸಹಜವಾಗಿ ನಮ್ಮ ಸತೀಶ್ ಜೊತೆಗೆ ಸಂಬಂಧ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅನ್ನಿಸ್ತಾ ಇದೆ. ಮತ್ತು ಉಳಿದ್ರೆ ಯಾರಿನ್ನ ಜೊಲ್ಲೆ ಅವರಂತ ಜಾರಕಿಹೊಳಿ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹೊಂದಾಣಿಕೆ ಆಗಿದೆ ಅವ್ರ ಮಧ್ಯದಲ್ಲೇ. ಅದು ಮುಂದಿನ ದಿನದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಆದರೆ ಕತ್ತಿ ಜೊತೆಗೆ ಯಾರು ಲಕ್ಷ್ಮಣ ಸವದಿಯವರು ಕೂಡ್ಬೋದಾ ಇನ್ ಫ್ಯೂಚರ್ದಲ್ಲಿ. ಆದರೆ ಇಲ್ಲಿ ಪಕ್ಷದ ಬರ್ತದೆ, ಕಾಂಗ್ರೆಸ್ನಲ್ಲಿದ್ದಾರೆ ಲಕ್ಷ್ಮಣ ಸವದಿಯವರು, ಮತ್ತು ಅವ್ರ ಕುಟುಂಬಕ್ಕೆ ಅವರ ಮಧ್ಯದಲ್ಲಿ ಸಾಕಷ್ಟು ಹಿಂದಿನ ಟಗ್ ಆಫ್ ವಾರ್ಸ್ ಇದ್ದಾವೆ, ಹೊಂದಾಣಿಕೆ ಇಲ್ಲ ಅಂದಾಗ ಕತ್ತಿಯವ್ರಿಗೆ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಈ ಸಮಯ ಕಷ್ಟದ ಸಮಯ ಆಗಲಿಕ್ಕತ್ತದ. ಮೊದಲು ನಾವು ಉಳ್ಕೋಬೇಕು ಅನ್ನುವಂಥ ಉಳಿದ್ರೆ ಬೇಕಾದ ಮಾಡಲಿಕ್ಕೆ ಸಾಧ್ಯತೆ ಅನ್ನುವಂಥ ಭಾವನೆಯಿಂದಾಗೆ ಒಟ್ಟಿನಲ್ಲಿ ಹೋರಾಟ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಕತ್ತಿ ಸಹೋದರರು. ಅದಕ್ಕೆ ಏನೇನು ಆಗ್ಬೋದು ಎಂತ ಆಗ್ಬೋದು ಇದರಲ್ಲಿ ಗೆಲುವು ಅಷ್ಟು ಸುಲಭ ಅಲ್ಲ ಅಂತ ಈಗ ಅನ್ನಿಸ್ತದೆ. ಈಗಿನ ಮಟ್ಟಿಗೆ ಮಾತ್ರ ವಿ ಎಲ್ ಪಾಟೀಲ್ ನಂತರ ನಮ್ಮ ಉಮೇಶ್ ಕತ್ತಿ ಅವರ ಡಾಮಿನೆನ್ಸ್ ಇತ್ತು. ಈ ಉಮೇಶ್ ಕತ್ತಿಯವರ ಜಾಗದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಡಾಮಿನೆನ್ಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದೇನೋ ತಪ್ಪೋ ಸರಿ ಹೆಜ್ಜೆಗಳು ಇವತ್ತು ಜೊಲ್ಲೆ ಅವರು ಸಹಿತ ನಮ್ಮ ಜಾರಕಿಹೊಳಿ ಸಹೋದರ ಕಡೆ ಸಮಯ ತಂದು ನಿಲ್ಲಿಸದ. ಇನ್ನು ಮುಂದಿನ ದಿನದಲ್ಲಿ ಎಷ್ಟು ಮಟ್ಟಿಗೆ ಇದು ಯಶಸ್ವಿಯಾಗಿ ಹೋಗ್ತದೆ ನೋಡೋಣ ಅಂತ ಹೇಳ್ತಾ, ಕತ್ತಿಯವ್ರು ಮಾತ್ರ ನಿಖಿಲ್ ಕತ್ತಿ ಆಗಿರ್ಬೋದು, ಪೃಥ್ವಿ ಕತ್ತಿಯವರಾಗಿರ್ಬೋದು ಅಥವಾ ನಮ್ಮ ರಮೇಶ್ ಕತ್ತಿಯವರಾಗಿರ್ಬೋದು ಮಾತ್ರ ಚಡಪಡಿಗೆ ಜೋರಾಗ್ಯದ. ಕೋಆಪರೇಟಿವ್ ಸಂಸ್ಥೆಗಳು ಮತ್ತೊಮ್ಮೆ ರಿಗೇನ್ ಮಾಡಲಿಕ್ಕೆ ಸಾಧ್ಯ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಾಗ್ತದೆ ನೋಡೋಣ ಅಂತ ಹೇಳ್ತಾ, ಒಳ್ಳೆ ಬೆಳಗಾವಿ ಜಿಲ್ಲೆ ಕುಟುಂಬ ರಾಜಕಾರಣ ತಿಕ್ಕಾಡದಲ್ಲೇ ಯಾರು ಎಷ್ಟು ಲಾಭ ಮಾಡ್ಕೊಳ್ತಾರೆ ಅನ್ನೋದು ಜನ ಕಾದು ನೋಡ್ತಾ ಇದ್ದಾರೆ. ಯಾಕಂದರೆ ಇವೆಲ್ಲ ಫ್ಯಾಮಿಲಿಗಳು ಇವರು ಬೆಳಗಾವಿ ಜಿಲ್ಲೆ ಕಬ್ಜಾ ಮಾಡ್ಕೊಳ್ಳಿಕ್ಕೆ ಸದಾ ಪ್ರಯತ್ನ ಮಾಡ್ತಾರೆ. ಈಗಂತೂ ಜಾರಕಿಹೊಳಿ ಕುಟುಂಬ ಮಾತ್ರ ಅಪ್ಪರ್ ಹ್ಯಾಂಡ್ ಆಗ್ಯದ ಅಂತ ಹೇಳ್ತಾ, ಇದು ಬೆಳಗಾವಿಯ ರಾಜಕೀಯ ವಿಶೇಷ. ಇನ್ನುಳಿದವರಂತೆ ನೋಡಿ ಪಟ್ಟಣವರಲ್ಲಿ ಅಂಥದ್ದು ನಾವು ಜಿಲ್ಲಾ ರಾಜಕೀಯದಲ್ಲಿ ಬರಬೇಕಪ್ಪ ಅನ್ನುವಂಥ ಏನು ವಿಶೇಷ ಕಾಣಲಿಲ್ಲ. ಮಾಂತೇಶ್ ಕೌಜಲಿ ಅವರಲ್ಲಿ ಅದು ಕಾಣ್ತಾ ಇಲ್ಲ. ಸಾಗಪ್ಪ ನಮ್ಮದು ಕೇಳಿ
ನಮ್ಮೂರು ಬೈರವನ ಅನ್ನೋ ಸ್ಥಿತಿಯೊಳಗಿದ್ದಂಗೆ ಅನ್ನಿಸ್ತದ. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ತುರ್ತು ಕತ್ತಿಯವರು ಕಾಂಪಿಟೇಷನ್ ಮಾಡ್ಬೋದು, ಆದರೆ ಗೆಲ್ತಾರಾ ಅನ್ನೋ ಒಂದು ಪ್ರಶ್ನೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.